ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ನ ಇವತ್ತು ಹೆಲ್ದಿ ವೇಲಿ ಮೋಮೋಸ್ನ ರೆಡಿ ಮಾಡೋಣ. ಇಲ್ಲಿ ನಾನು 1 ಕಪ್ ಚಿರೋಟಿ ರವೆ, 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನ ಕಲಸೋ ರೀತಿಯಲ್ಲಿ ಇಲ್ಲಿ ಸಹ ನಾವು ಕಲಸಿ ಇದನ್ನು ಸೈಡ್ಗೆ ಇಟ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಮೋಮೋಸು ಹೆಲ್ದಿನೇ, ಬಟ್ ನಾವು ಮೈದಾನ ರೀಪ್ಲೇಸ್ ಮಾಡಿ ಅಲ್ಲಿ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆನ ತಗೊಂಡಿದ್ದೀವಿ ಮತ್ತು ವೆಜಿಟೇಬಲ್ಸ್ನ ಸಹ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಸ್ಟೀಮ್ ಮಾಡೋದ್ರಿಂದ ಇದು ಸ್ಟೀಮಲ್ಲಿ ಬಾಯ್ಲ್ ಆಗೋದ್ರಿಂದ ಹೆಲ್ದಿಯಾಗಿ ಇರುತ್ತೆ. ಹೆಲ್ದಿ ವೇಳೆ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾರೆ. ನೋಡಿ, ಈ ಥರ ಕಲಸಿಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸ್ಟವ್ನ ಆನ್ ಮಾಡಿಕೊಂಡು ಪಾತ್ರೆ ಇಡಿ. ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನ ಹಾಕಿ, ಫ್ರೆಂಡ್ಸ್ ಆನಿಯನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಪ್ಸಿಕಮ್, ಕ್ಯಾರೆಟು, ಟೊಮೆಟೊನು ಸಹ ಹಾಕ್ಕೊಂಡು ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾವು ಅಡುಗೆನ ಇನ್ನು ಸ್ವಲ್ಪ ಇಷ್ಟಪಟ್ಟು ಮಾಡಿದ್ರೆ ಅದು ರುಚಿ ಸಹ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಏನಂತೀರಾ? ಹೆಣ್ಮಕ್ಳು ಜಾಸ್ತಿ ಟೈಮು ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡ್ತಾರೆ ಅನಿಸುತ್ತಲ್ವ? ಯಾಕಂದರೆ ಮನೇಲಿ ಎಲ್ಲ ಜಾಗಕ್ಕಿಂತ ಹೆಣ್ಮಕ್ಳು ಜಾಸ್ತಿ ಇರೋ ಜಾಗ ಅಂದರೆ ಅಡುಗೆ ಮನೆಯಲ್ಲೇ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಅಡುಗೆ ಮಾಡೋದ್ರಿಂದ ಜಾಸ್ತಿ ಟೈಮ್ ಅಡುಗೆ ಮನೆಯಲ್ಲೇ ಸ್ಪೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಚಿಲ್ಲಿ ಪೌಡರ್ ಸ್ವಲ್ಪ ಮತ್ತು ಗರಂ ಮಸಾಲನು ಸ್ವಲ್ಪ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ತಿರುಗಿಸಿ. ಫ್ರೆಂಡ್ಸ್, ನಾನಿಲ್ಲಿ ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಯೂಸ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ಸು. ನಿಮ್ಗೆ ಬೇಕಂದರೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಹೂಕೋಸು ಯೂಸ್ ಮಾಡ್ಕೋಬೋದು, ಬೀನ್ಸ್ ಯೂಸ್ ಮಾಡ್ಕೋಬೋದು. ನನಗೆ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ, ಹಂಗಾಗಿ ನಾನು ಇಲ್ಲಿ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂದರೆ ಆ ಪ್ಲೇಸಲ್ಲಿ ಬೀನ್ಸ್ನ ತಗೊಳ್ಳಿ, ಹೂಕೋಸನ್ನ ತಗೊಳ್ಳಿ. ಆ್ಯಕ್ಚುಲಿ ಹೂಕೋಸು ಹಾಕಿ ತುಂಬ ಜನ ಟ್ರೈ ಮಾಡ್ತಾರೆ. ನನಗೆ ಹೂಕೋಸು ಇಷ್ಟ ಇಲ್ಲ, ಯಾಕಂದರೆ ನಂಗೆ ಥೈರಾಯ್ಡ್ ಇರೋದ್ರಿಂದ ನಾನು ಹೂಕೋಸು ತಿನ್ನಲ್ಲ. ಸೊ ನಾನಿಲ್ಲಿ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಪೆಪ್ಪರ್ನ ಸೇರಿಸ್ಕೊಂಡು ಇನ್ನೊಂದು ಸಲ ಕಲಿಸ್ಬಿಟ್ಟು ಮುಚ್ಚಳನ ಮುಚ್ಚಿಡಿ. ಫ್ರೆಂಡ್ಸ್, ನಾವು ಔಟ್ಸೈಡ್ ನೋಡಿದ್ರೆ ತುಂಬ ಜನ ಮೋಮೋಸ್ ಅಂಗಡಿ ಮುಂದೆ ನಿಂತು ತಿಂತಿರ್ತಾರೆ. ತುಂಬ ಜನಕ್ಕೆ ಮೋಮೋಸ್ ಅಂದರೆ ಇಷ್ಟ. ಇಲ್ಲಿ ನಾನು ಕ್ರಶ್ಡ್ ಪನ್ನೀರನ್ನ ತಗೊಂಡಿದ್ದೀನಿ. ಅಂದರೆ ಪನ್ನೀರನ್ನ ನೀಟಾಗಿ ಕ್ರಷ್ ಮಾಡಿ ಅದು 1 ಕಪ್ ಪನ್ನೀರನ್ನ ತಗೊಂಡಿದ್ದೀನಿ. ಅದನ್ನು ಸಹ ಇದ್ರ ಜೊತೆಗೆ ಹಾಕ್ಬಿಟ್ಟು ಎಲ್ಲನೂ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿರಲ್ಲ. ಅದು ಒಂದು 5 ಮಿನಿಟ್ಸ್ ಫ್ರೈ ಮಾಡಿದ್ರೇ ಸಾಕು, ಅದು ನೀಟಾಗಿ ಫ್ರೈ ಆಗೋಗುತ್ತೆ. ಫ್ರೆಂಡ್ಸ್, ನಾವಿಲ್ಲಿ ಚಪಾತಿ ಹಿಟ್ಟು ಥರ ಕಲಸಿಟ್ಕೊಂಡಿದ್ದೀವಲ್ಲ, ಅದನ್ನು ಈಗ ನಾವು ನಾದ್ಕೋಬೇಕು. ಅಂದರೆ ಚಪಾತಿ ಥರ ಅಷ್ಟು ದೊಡ್ಡದಾಗಿ ನಾದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸಣ್ಣ ಸೈಜಲ್ಲೇ ನಾವು ಸ್ಟಫಿಂಗ್ನ ಇಡೋಕ್ಕೆ ಬೇಕಾದಷ್ಟು ನಾದ್ಕೊಂಡ್ರೆ ಸಾಕು. ನಾವು ಜಾಸ್ತಿ ಸ್ಟಫಿಂಗ್ನು ಸಹ ಒಳಗಡೆ ಇಡೋಕ್ಕಾಗಲ್ಲ, ಯಾಕಂದರೆ ಫೋಲ್ಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ಅದರೊಳಗಡೆ ಇಟ್ಟು ಅದನ್ನ ಈ ಥರ ಲೇಯರ್ ಥರ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಾವು ಫಸ್ಟೇ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಮೇಲೆ ಈಸಿಯಾಗಿ ಸ್ಟೀಮ್ ಮಾಡ್ಕೋಬೋದು ನಾವು. ಹಂಗಾಗಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಬಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಕಡೆ ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು 2 ಗ್ಲಾಸ್ ನೀರನ್ನು ಹಾಕಿ, ನೀರು ಕುದಿಬೇಕು. ನೀರು ಚೆನ್ನಾಗಿ ಕುದಿಯೋವಾಗ ಅದ್ರ ಮೇಲೆ ಇನ್ನೊಂದು ಪಾತ್ರೆನ ಇಟ್ಟು ನಾವು ಆಲ್ರೆಡಿ ಮೋಲ್ಡ್ ಮಾಡಿ ಇಟ್ಕೊಂಡಿರೋ ಮೋಮೋಸ್ನೆಲ್ಲ ಅದ್ರ ಒಳಗಡೆ ಇಡಿ. ಫ್ರೆಂಡ್ಸ್, ಈ ಮೋಮೋಸು ಒಂದು 5ರಿಂದ 10 ನಿಮಿಷ ಬೇಯಬೇಕಾಗುತ್ತೆ. ಇದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿ ಒಂದು 5ರಿಂದ 10 ನಿಮಿಷ ವೆಯ್ಟ್ ಮಾಡಬೇಕು. ನಾವು ಮಧ್ಯದಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ ಬಾಯ್ಲ್ ಆಗಿದೆಯಾ ಅಂತ. ಫ್ರೆಂಡ್ಸ್, ಇನ್ನೂ ಬಾಯ್ಲ್ ಆಗಿಲ್ಲ, ಅದಕ್ಕೆ ಇನ್ನೊಂದು ಸಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ತೆಗೆದ್ರೆ ನೋಡಿ, ಮೋಮೋಸ್ ರೆಡಿ ಆಗಿದೆ. ಫ್ರೆಂಡ್ಸ್, ತುಂಬ ಟೇಸ್ಟಿ ಹೆಲ್ದಿ ವೇಲಿ ಮೋಮೋಸ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಫ್ರೆಂಡ್ಸ್, ಇದನ್ನು ಚಟ್ನಿ ಜೊತೆಗೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಇದು ಪನ್ನೀರ್ ಆಗಿರೋದ್ರಿಂದ ಹಾಗೇನೂ ತಿನ್ಬೋದು. ನೀವು ಚಟ್ನಿ ಜೊತೆಗೂ ಸಹ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.